ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸಿರುವಂತಹ ರಾಜು ಕಾಗೆ ಅವರಿಗೆ ಈಗಾಗಲೇ ಸುರ್ಜೇವಾಲಾ ಅವರು ಬಂದು ಚರ್ಚೆ ಮಾಡಿದ ಬಳಿಕ ಈಗಾಗಲೇ ಅನುದಾನ ಕೂಡ ಮಂಜೂರಾಗಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಶಾಸಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಬಂಪರನ್ನು ಹೊಡೆದಿರುವಂಥದ್ದು, ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಈ ವಿಚಾರವಾಗಿ ಮಾತಾಡೋದು ಏನಪ್ಪ, ನಾನು ಯಾನು ಸರ್ಕಾರದ ವಿರೋಧಾಗೆ ಪರವಾಗಿ ಮಾತಾಡಿಲ್ಲ. ಕೆಲವು ವ್ಯವಸ್ಥೆಗಳ ಬಗ್ಗೆ ಕಾನೂನಲ್ಲಿ ತಿದ್ದುಪಡಬೇಕು ಅನ್ನುವಂಥದ್ದು ಮಾತಾಡಿ. ಒಂದೊಂದು ಫೈಲ ಒಂದೊಂದು ತಿಂಗಳ ಒಂದೊಂದು ವರ್ಷ ಫೈಲ್ ಮೂವ್ಮೆಂಟ್ ಆಗೋದಲ್ಲ. ಆಮೇಲೆ ನಾವು ಎಲ್ಲಿ ಕಾಂಟ್ರಾಕ್ಟ್ ಕೊಟ್ಟಿರ್ತೀವೋ ಕಾಂಟ್ರಾಕ್ಟರ್ ಸರಿಯಾಗಿ ಕೊಟ್ಟ ಬಳಿ ಕೆಲಸ ಮಾಡೋದಲ್ಲ ಅನ್ನೋಂಥ ನೋವುದಿಂದ ಮಾತಾಡಿದ್ದೀನಿ. ಸರ್ಕಾರದ ವಿರೋಧ ಅಲ್ಲ ಅದು. ಏನಾದರೂ ಒಂದು ತಿದ್ದುಪಡಿ ಮಾಡ್ಕೋಬೇಕ್ರೆ ಸರ್, ಅದು ವಿರುದ್ಧದಲ್ಲಿ ಯಾಕತ್ತೀರಿ ನೀವು? ಅದಲ್ಲ. ಈಗ ನನಗೊಬ್ರಿಗೆ 50 ಕೋಟಿ ಕೊಟ್ಟಿಲ್ಲ, ಏನು ಕಾಗೋಡು ಘಟ್ಟ ಕೊಟ್ಟಿದ್ದಾರೆ. ಇಡೀ ರಾಜ್ಯ ಅಂತದ ಎಲ್ಲ MLAಗಳಿಗೆ 50 ಕೋಟಿ ಅಂದರೆ ಈಗ ಕೆಲವು ಮಂದಿ ಈಗ ನಮ್ಮ ಹಳೆ ಹೇಳಿದ್ಲವ 50 ಕೋಟಿ ಕೊಟ್ಟಿದ್ರು, ನನಗೆ 1 ಕೋಟಿ ಬೇಕಂತೇಳಿ. ಅದು ನನ್ನ ಖಾತೆಗೆ ಜಮಾ ಆಗೋದಿಲ್ಲ. ಅದು ನಾವು ಪ್ರಪೋಸಲ್ ಕೊಡಬೇಕು. ಆ ಪ್ರಪೋಸಲ್ಗೆ ಅವ್ರು ಕೆಲಸ ಮಾಡಿಸ್ಬೇಕು. ನಮ್ಮಲ್ಲಿಗ ರಸ್ತೆಗಳದ ಭಾಳ ಪ್ರಾಬ್ಲಮ್ಸ್ ಇದಾವೆ. ನಾವೆಲ್ಲ ಕಬ್ಬ ಬೆಳೆಯೋರು, ಶುಗರ್ ಕೇನ್ ಬೆಳೆಯೋರು. ಕಬ್ಬ ಹೋಲಿಕೆ ಮತ್ತು ರೈತರ ಬೆಳೆದಂಥ ಬೆಳೆಗಳು ಸುಶಿಕ್ಷಿತವಾಗಿ ತಮ್ಮ ಮನೆಗಳಿಗೆ ಬರಲಿಕ್ಕೆ ತೋಟಪಟ್ಟಿ ರಸ್ತೆಗಳು ಮೊದಲೇನಿತ್ತು, ಒಂದು ಊರಿಂದ ಒಂದು ಊರಿಗೆ ರಸ್ತೆಗಳ ಬೇಡಿಕೆಗಳಿಗೆ 20 ವರ್ಷದಿಂದ ಇತ್ತು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹಿರಿಯರು MLAಗಳಿದ್ದಾಗ ಅವ್ರ ಬೇಡಿಕೆ ಒಂದು ಊರಿಂದ ಊರಿಗೆ ಶಿಕ್ಷಣ, ಸ್ಕೂಲ, ಹೆಲ್ತ, ಆರೋಗ್ಯ, ಶಿಕ್ಷಣ, ಇದಕ್ಕೆಲ್ಲ ಬೇಡಿಕೆಗಳಿದ್ದು. ಈಗ ಭಾಳ ಬೇಡಿಕೆ ರಸ್ತೆಗಳದಿದೆ. ಮತ್ತು ಪ್ರತಿಯೊಂದು ಸಮಾಜದ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಜಾತಿಗಳಿದಾವೋ ಅವರೆಲ್ಲ ಸಮಾಜದವ್ರಿಗೆ ಸಮುದಾಯ ಭವನಗಳದು ಕೇಳ್ತಾ ಇದ್ದಾರೆ. ಸಮುದಾಯ ಭವನ ಒಂದು ಕೆಲವು ಕಡೆ ಉಪಯೋಗಗಳು ಆಗಿದಾವೆ, ಒಂದು ಕಡೆ ಉಪಯೋಗ ಆಗಿಲ್ಲ. ಕಟ್ಟಿ ಯಾವುದು ದುರುಪಯೋಗ ಭೀ ಆಗಿದಾವೆ. ಅದಕ್ಕಾಗಿ ಏನೇನೋ ಜನರಿಗೆ ನಾವು ಶಿಕ್ಷಣಕ್ಕೆ ನಮಗೆ ಗೈಡ್ಲೈನ್ಸು ಕೊಟ್ಟಿದ್ದಾರೆ. ಜೊತೆಗೆ ಅಂಗನವಾಡಿ ಒಂದು ಬಿಲ್ಡಿಂಗ್ಗಳು ತೋರಿ, ಸ್ಕೂಲ್ ಬಿಲ್ಡಿಂಗ್ ತೋರಿ, ಪುರಸಭೆ, ಪಟ್ಟಣ ಪಂಚಾಯತಿ ಮತ್ತು ಪಂಚಾಯತಿಗಳಲ್ಲಿ CC ರಸ್ತೆಗಳನ್ನು, ಶೌಚಾಲಯಗಳನ್ನು, ರಸ್ತೆ, ಜಿಲ್ಲಾ ಪಂಚಾಯತಿ ರಸ್ತೆಗಳು ಮತ್ತು PWD ರಸ್ತೆಗಳನ್ನು ತೋರಿ ಅನ್ನೋದು. ಆ ಪ್ರಕಾರ 50 ಕೋಟಿದ ಕೆಲಸವನ್ನು ತಗೋತೀವಿ. ನಾನೇನು ಸರ್ಕಾರ ವಿರೋಧ ಪರ ಅಂತೇಳಿ ನನ್ನ ಶಬ್ದ ಇರಲಿಲ್ಲ. ಅದು ನನ್ನ ಅನಿಸಿಕೆ. ಕೆಲವು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಏನೋ ಮಾತಾಡೋ ಸಂದರ್ಭದಲ್ಲಿ ಭಾಷೆ ವ್ಯತ್ಯಾಸಗಳಾತ ಹೊರತು ಉದ್ದೇಶ ಏನಪ್ಪ ಅಂದ್ರೆ ಕೆಲವು ಚುರುಕಾಗಬೇಕು, ಆಡಳಿತ ಚುರುಕಾಗಬೇಕು, ನಾವು ಚುರುಕಾಗಬೇಕು, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಚುರುಕಾಗಿ ಕೆಲಸ ಮಾಡೋರು ಜನರಿಗೆ ಮುಟ್ಟುವಂಥ ಕಾರ್ಯಗಳ ಆಗಬೇಕು. ಒಂದು ಯೋಜನೆ ತಂದೀವಿ ಅಂದ್ರೆ ಜನರಿಗೆ ಮುಟ್ಟಲಿಕ್ಕೆ, ಒಂದು ರೋಡ್ ಮಾಡಲಿಕ್ಕೆ 1 ವರ್ಷ, ಒಂದು ಸಮುದಾಯ ಭವನ ಮಾಡಲಿಕ್ಕೆ ಒಂದು ಕೆಲವು ದಿವಸ ನಾವು ಸರ್ಕಾರ ದುಡ್ಡು ಖರ್ಚು ಮಾಡ್ತಾಯಿದೆ, ಇಮಿಡಿಯೇಟ್ ಯಾಕೆ ಆಗೋದಲ್ಲ. ಆಮೇಲೆ ನಾನು ಕಾಂಟ್ರಾಕ್ಟರ್ಗೆ ಏನು ಹೇಳ್ತಾ ಇದ್ದೀನಿ, ನನ್ನ ಅನಿಸಿಕೆ, ಮಳೆಗಾಲದಲ್ಲಿ ಯಾಕೆ ರಸ್ತೆ ಪ್ರಾರಂಭ ಮಾಡ್ತೀರಿ? ಮಳೆಗಾಲದಲ್ಲಿ ಮಾಡಿರಿ ಅಂದ್ರೆ ಕಳಪೆ ದರ್ಜದ ಆತವು. ಕಳಪೆ ಅಂದ್ರೆ ಮಳೆಯಾಗ ಇದು ಡಾಂಬ್ರೀಕರಣ ಮಾಡಿದ್ವಿ ಅಂದ್ರೆ ಅದಕ್ಕೆ ವೈರಿ ಯಾರಪ್ಪ ಅಂದ್ರೆ ಮಳೆ, ನೀರು ವೈರಿ. ಬೇಸಿಗೆ ಕಾಲದಲ್ಲಿ ನೀವು ಕೆಲಸ ಮಾಡಿರಿ ಮತ್ತು ಒಂದು ಒಳ್ಳೆ ಥರದ ಕೆಲಸಗಳ ಮಾಡಿರಿ. ಮಳೆಗಾಲದಲ್ಲಿ ಮಾಡೋದ್ರಿಂದ ಸರಿಯಾಗಿ ಆಗೋದಲ್ಲ ಅನ್ನೋವಂಥದ್ದು ಕಾಂಟ್ರಾಕ್ಟರ್ಗೆ. ಯಾವಾಗ ನಾವು ಈಗ ನೋಡ್ರಿ ಅಲ್ಲಿ ಒಂದು ನೋಡಿದ್ರೆ ಶಿರುಗುಪ್ಪಿದ್ರು ಕೂಡ ಹೋಗೈತಿಲ್ಲ. ಅದು ಯಾರಿಗೆ ನುಕ್ಸಾನ ಆಯ್ತದ? ನನಗಲ್ಲ. ನೋ ಕಾಮ ಅವು ಸಾರ್ವಜನಿಕೂ ಕಿತ್ತ ಕಾಂಟ್ರಾಕ್ಟರ್ ಅವ ಹಾಳಾತಾನ, ಅವಾಗ ಅದ್ರಲ್ಲಿ ಲಾಭ ಆಗಿಲ್ಲ. ಮತ್ತು ಒಂದು ಬ್ರಿಡ್ಜ್ ಒಂದು ಚಾಲು ಮಾಡಿದಾರೆ, ನೋಡಿದ್ರಿ ನೀವು? ಯಾವಾಗ ಮಾಡಿದಾರೆ ಅದನ್ನು? ಮಳೆಗಾಲ. ಯಾಕಪ್ಪ? ಮಳೆಗಾಲ ನೀರು ನಿಂತು ಅವ ತೊಂದರೆ ಮಾಡಲ್ಲ, ಡೈವರ್ಷನ್ ಕೊಡಿ ನನ್ನ ಸೈಡದಿಂದ ನೋಡಿದಿರಿ. ಇದ್ರ ಸಲುವಾಗಿ ನನ್ನ ಹೋರಾಟ ಇತ್ತು. ಯಾಕೆ ಇದನ್ನು ಮಾಡ್ತೀರಿ? ಬೇಸಿಗೆಯಾಗಿ ಮಾಡಿ ಮುಗಿಸ್ಬೋದಾಗಿತ್ತಲ್ಲ. ನಿಮ್ಗೆ ವರ್ಕೌಟ್ ಕೊಟ್ಟಿರೋದ್ರಲ್ಲೇ 1 ವರ್ಷಗಟ್ಟಲೆ ಸುಮ್ಕೊಂಡುದ ಆಮೇಲೆ ಮಾಡೋದು ಇವು ಆಗಬಾರ್ದು. ಕೆಲವು ನಮ್ಮ ಕಾನೂನುಗಳಲ್ಲಿ ಅದರಲ್ಲಿ ಕೆಲವು ಅನುಷ್ಠಾನಕ್ಕೆ ಬಂದದ್ದು. ಈಗ ನಮ್ಮಲ್ಲಿ B ಖಾತಾ ಮಾಡಬೇಕು. B ಖಾತಾ ಅಂದ್ರೆ ಏನ? ತೋಟಪಟ್ಟೆಗೆ ಯಾರು ಮನೆ ಕಟ್ಟಿದಾರಲ್ಲ ಅವ್ರು B ಖಾತಾ ಮಾಡಿ ಕೊಡ್ರತ ಬಂದೈತಿ. ಓಕೆ, ಸರ್ಕಾರದ ರೆಸ್ಟ್ರಿಕ್ಷನ್ ಏನಾಗಿದಾರೆ ರೀ? ಏನೇ ಮಾಡ್ಬೇಕಾದ್ರೆ ಯಾವ ರೀ ನಿಮ್ಮ ಹೊಲ್ದಾಗ 10 ಎಕರೆ ಜಮೀನು ಐತಿ ನಿಮ್ಮದು, ಏನು ಇದನ್ನು ತೊಗೊರಪ್ಪ ನೀನು, ಏನು ಇದನ್ನು ಒತ್ತು ಕೊಡ್ರಿ. ಇದಕ್ಕೆ ಅವ ಮನೆ ಕಟ್ಟಿದ ಅಂದ್ರೆ ನಾವು ಹೆಂಗೆ ಏನೋ ಮಾಡ್ಕೋತಾನು, ಏನೇ ಮಾಡ್ಕೊಂಡು. ಯಾರಾದರೂ ಭಾರತ ದೇಶದಾಗ ಏನೇ ಮಾಡಿ ತನ್ನ ಹೊಲದಾಗ ಜಮೀನುದಾಗ ಮನೆ ಕಟ್ಕೊಂಡು ಒಂದು ಉದಾಹರಣೆ ತೋರಿಸ್ರಿ. ಇಲ್ಲಪ್ಪ, ನನ್ನ ಹೊಲದಾಗ ನಾನು ಮನೆ ಕಟ್ಕೊಂಡಿದ್ದೀನಿ, ಅದಕ್ಕೆ ಏನೇ ಆದ್ರೆ ಮಾತ್ರ ನಾವು B ಖಾತಾ ಮಾಡಿಕೊಡ್ತೀವಿ. ಇದ್ಯಾಕೆ ರೆಸ್ಟ್ರಿಕ್ಷನ? ಈಗ 8th ಇದ್ದದ 9th ಮಾಡಲಿಕ್ಕೆ ಏನು ಕೊಟ್ಟಿದ್ದಾರೆ ಗೊತ್ತೇನ್ರಿ? 8th ಇದ್ದದ 9th ಮಾಡಿದ್ರೆ ಊರಲ್ಲಿ ಜನ ವಂತಿಕೆ ಹಾಕಿ ಆ ಮಾಸ್ತರ್ಗಳು ಪಗಾರ ಕೊಟ್ಟಿರ್ತಾರೆ. ಯಾಕೆ? ಇವು ಬದಲಾವಣೆ ಆಗ್ಬೇಕನ್ನುವಂಥದ್ದು ನನ್ನ ಇದು. ನಾವು ಸರ್ಕಾರ ಯಾವುದೇ ಒಂದು ಯೋಜನೆಗೆ ಅನುಷ್ಠಾನ ಮಾಡಿದಾಗ ಅದು ಸರಿಯಾಗಿ ರೀತಿಯಿಂದ ಆಗಬೇಕನ್ನುವಂಥದ್ದೇ ನನ್ನ ಉದ್ದೇಶ. ಅದಕ್ಕೆ ಸಾವಿರಾರು ಅಡೆತಡೆಗಳು ಬರ್ತಾವೆ. ಈಗ ಯಾರೋ ಒಂದು ಭಾಷಣದಲ್ಲಿ ಹೇಳಿದ್ರೆ ನಮ್ಮ ನಾಗರಿಕ ನಾವು ರಾಜಕಾರಣಿಗಳು ಹೇಳ್ತೀವಿ,
ಸೆಂಟ್ರಲ್ದಲ್ಲಿ ₹1 ಬಂದಿತ್ತಂದ್ರೆ ಇಲ್ಲಿ ನಮ್ಮ ಹಳ್ಳಿ ಒಟ್ಟು ಬರೋ ತನಕ 10 ಪೈಸೆ ಬರ್ತೈತೆ ಅಂತ ಹೇಳ್ತೀವಲ್ಲ, ಇದು ಆಗಬಾರ್ದು. ಕೆಲವು ವ್ಯವಸ್ಥೆಗಳು ಬದಲಾವಣೆ ಆಗಬೇಕು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಯಾರು ವಿರೋಧ ಪರವಾಗಿ ಮಾತಾಡ್ತಾ ಇಲ್ಲ ನಾನು. ಅವು ಸಾಕಷ್ಟು ನಮ್ಮಲ್ಲೇ ಮಾಡಿದ ಯೋಜನೆಗಳು ತಂದು ಏನಪ್ಪ ನಾವ ಮಾಡಿದ್ದೀವಿ, ಈ ನಮ್ಮ ಏನು ರೀ ನೀವು ಇದೊಂದು ನಮಗೆ ಏಟು ಅಂತ ಕೊಡಿದ್ರೆ ಅದಕ್ಕೆ ಇಲ್ಲ. ನಾನು ಶಿಕ್ಷಣ ಮಂತ್ರಿಗೆ ಮಾತಾಡಿನಿ, ಮುಖ್ಯಮಂತ್ರಿಗೂ ಮಾತಾಡಿದೀವಿ. ಸುರ್ಜೇವಾಲಾಗೆ ಏನು ಹೇಳಿದೆವು, ನಾವು ಯಾರು ಮಂತ್ರಿಗಳ ವಿರೋಧಲ್ಲ, ಮಂತ್ರಿಗಳು ನಮಗೆ ಸಿಗಬೇಕು, ಸ್ಪಂದನೆ ಮಾಡಬೇಕು, ಇಮಿಡಿಯೇಟ್ ಅದನ್ನು ನಾವು ಹೇಳಿದ ಅದು ಆಗೋದಲ್ಲ, ಕಾನೂನು ತೊಡಕಿದೆ ಆಗೋದಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು. ಕಾಗದ ತೊಗೊಂಡು ಹಂಗೆ ಹೊಂಟ್ರಂದ್ರೆ ನಮಗೂ ಇನ್ಸಲ್ಟ್ ಅದ, ನಾವು ಸೀನಿಯರ್ ಇದ್ದೀವಿ. ಇಂಥ ವ್ಯವಸ್ಥೆ ಸಲುವಾಗಿ ನಂದು ಮಾತಿತ್ತು ಹೊರತು ಸರ್ಕಾರದ ವಿರೋಧ ಅಲ್ಲ. ಈಗೇನಾದ್ರು ನಮಗೆ ನಾವು ಮಾತಾಡಿದ ಬಳಿಕ ಅನುದಾನ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲ, ಅದು ಕೊಡೋರು ಇದು ಬಜೆಟ್ದಾಗ 800 ಕೋಟಿ ಶಾಸಕರಿಗೆ ಅನುದಾನ ಸಲುವಾಗಿ ಇಟ್ಟದೈತಿ, ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀವು ಹೋರಾಟ ಮಾಡಿರಿ ಅನನ್ನ ಕೊಡ್ತು ಅನ್ನುವಂಥದ್ದು ಏನಿಲ್ಲ. ಸರ್ಕಾರ ಸ್ಪಂದನೆ ಮಾಡಿ ಇಡೀ ರಾಜ್ಯದಲ್ಲಿ ಏನೇನು ಕೆಲಸಗಳಾಗಬೇಕು ಮೂಲಭೂತ ಸೌಕರ್ಯಗಳಿಗೆ ಅದು ಕೊಟ್ಟೈತೆ, ಎಲ್ಲರಿಗೂ ಕೊಟ್ಟಿದ್ದಾರೆ, ಮಾಡಬೇಕು. ಇನ್ನೂ ಹೆಚ್ಚಿಗೆ ನಮ್ಗೆ ಅನುದಾನ ಬೇಕು. ಇದು 50 ಕೋಟಿದಿಂದ ನಮಗೆ ಏನೂ ಆಗೋದಿಲ್ಲ. 50 ಹಳ್ಳಿ 60 ಹಳ್ಳಿ, ಒಬ್ಬೊಬ್ರಿಗೆ 100 200. ಈಗ ಖಾನಾಪುರ MLA 300 ಹಳ್ಳಿ ಬರ್ತಾವೆ. ಅವ್ರು 300 ಹಳ್ಳಿಗೆ ಹೆಂಗೆ 50 ಕೋಟಿ ಆಗ್ತಿದೆ. ಅದಕ್ಕೆ ಹೆಚ್ಚಿಗೆ ಅನುದಾನ ನಮ್ಮ ಹಳ್ಳಿಗಳು ಬೇಡಿಕೆಗಳು ಹೆಚ್ಚಾಗಿದ್ದಾವೆ. ಅಂದರೆ ಒಂದು ಉದಾಹರಣೆ ಕೊಟ್ಟಂದ್ರೆ ಊಟ ಮಾಡೋರು ಭಾಳ ಇದಾವರು. ನಾವು ಒಂದು ರೊಟ್ಟಿ 100 ಜನ ಊಟಕ್ಕೆ ಬಂದ್ರೆ ಒಂದು ರೊಟ್ಟಿಯಿಂದ ಹೆಂಗೆ ನಾವು ಎಲ್ಲರಿಗೂ ಹೊಟ್ಟಿಗೆ ಹಾಕ್ಲಿಕ್ಕೆ ಬರ್ತೈತಿ. ಅದಕ್ಕಾಗಿ ನಮ್ಮ ಅನುದಾನ ಇನ್ನೂ ಹೆಚ್ಚಿಗೆ ಬರಬೇಕು. ಶಿಕ್ಷಣ, ಆರೋಗ್ಯ, ರಸ್ತೆಗಳ ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್, ನೀರಾವರಿ ಯೋಜನೆಗಳು ಏನು ಬಿಡೋದು ನಾವು. ನೀರಾವರಿ ಯೋಜನೆ ಬಸವೇಶ್ವರ ಯಾದ ನೀರಾವರಿ ಯಾವಾಗ ಸ್ವತಂತ್ರ ಸಿಕ್ಕಾದಿಂದು ಆ ಜನರಿಗೆ ನೀರನ್ನೇ ಇಲ್ಲ. ಹೇಳ್ರಿ, ನೀವು ನೋಡ್ತಿದ್ದೀರಿ ಆ ಭಾಗದವ್ರು. ನೀವು ಹೋಗಿ ಸ್ವತಂತ್ರ ಸಿಕ್ಕ 80 ವರ್ಷ ಆದ್ರೂ ಆ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ತಿನ್ಲಿಕ್ಕೆ ಅನ್ನಿಲ್ಲ. ಇವತ್ತು ಅವ್ರು ಬಸವೇಶ್ವರ ಯಾದಗಿರಿ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಏನಾದರೂ ಆ ಜನರ ಮ್ಯಾಗೆ ಮೂತಿ ಮ್ಯಾಗ ಕಳಂಕ ಬಂದೈತಿಲ್ಲ, ಸ್ವಲ್ಪ ಮೂತಿಲ್ಲ, ಹಾಸ್ಪದ ಬಂದೈತಿಲ್ಲ, ಅವ್ರು ಖುಷಿಯಾಗಿದಾರಲ್ಲ ಜನ. ಇದನ್ನು ಮಾಡ್ಬೇಕ್ರಿ ನಾವು. ಕೆಲವು ಸೂರ್ಯ ಹೋಗೋ ಜಾಗಗಳು ಈಗ ನಾವು ತಂದಿದ್ದೀವಿ, ಕೆಲವು ಯೋಜನೆಗಳನ್ನು. ಅವು ನಾವು ಕೇವಲ ನಮ್ಮ ಪಕ್ಷದ ಪ್ರಚಾರಕ್ಕಾಗಿ ಆಗ್ತೈತಿ ಹೊರತು ಅದರಲ್ಲಿ ಕೆಲವು ವ್ಯವಸ್ಥೆಗಳಾಗೋದಲ್ಲ. ತಿದ್ದುಪಡಿ ಆಗಬೇಕು, ಕನ್ಸ್ಟ್ರಕ್ಟಿವ್ ವರ್ಕ್. ಸರ್, ಈಗ ನೀವು ಒಂದು ಕಡೆ ಹೇಳ್ತೀರಿ ಉತ್ತರ ಕರ್ನಾಟಕ ಶಾಸಕರಿಗೆ ಕೆಲವೊಂದಿಷ್ಟು ಸಚಿವರು ಭೇಟಿ ಆಗ್ತಾ ಇಲ್ಲ. ಅದು ಅಷ್ಟು ಸತ್ಯವಾಗಿದೆ. ಯಾಕಂದರೆ ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೂ ಸುಮಾರು 500ರಿಂದ 600 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿ ಹೋದರೆ ಸಚಿವರು ಸಿಗ್ತಾ ಇಲ್ಲ ನಿಮ್ಮ ಕೈಗೆ. ಈ ವಿಚಾರವಾಗಿ ಮಾತಾಡೋದು ಹಂಗಲ್ಲ, ಆ ವ್ಯವಸ್ಥೆ ಅಲ್ಲ. ಸಚಿವರು ಸಿಗ್ತಾ ಇಲ್ಲ ಅಂದ್ರೆ ನಾವು ಆದಾಗ ಅವ್ರನ್ನ ಇರ್ಬೇಕಂತೇಳಿ ಅನ್ನ ಬರೆದು ಕೊಟ್ಟಿರ್ತಾರೇನ. ಅವರು ತಮ್ಮ ಕ್ಷೇತ್ರಕ್ಕೆ, ಆಮೇಲೆ ಅವ್ರು ಸಚಿವರು ಆದವರು ಇಡೀ ರಾಜ್ಯದಲ್ಲಿ ಅವರು ಅಡ್ಡಾಡಿ ಕೆಲಸ ಮಾಡಬೇಕಾದೈತಿ. ಆಮೇಲೆ ನಾವು ಎಂದೋ ಒಂದು ಹೋಗಿರ್ತೀವಿ, ಅವ್ರು ಯಾವುದೋ ಒಂದು ಜಿಲ್ಲೆಗೆ ಹೋಗಿರ್ತಾರೆ. ಆ ವ್ಯವಸ್ಥೆ ಅಲ್ಲ. ನಾವು ಕ್ಯಾಬಿನೆಟ್ ಪ್ರತಿ ಗುರುವಾರ ಕ್ಯಾಬಿನೆಟ್ ಇರ್ತೈತಿ. ಪ್ರತಿ ಗುರುವಾರ ನಾವೆಲ್ಲ MLA 224 MLA ಗುರುವಾರನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನನ್ನ ಅನಿಸಿಕೆನ ನಾನು ಒಂದು ತಿದ್ದುಪಡಿ ಏನು ಮಾಡ್ಬೇಕಂತೇಳಿ ನನ್ನ ಅನಿಸಿಕೆ, ಎಜುಕೇಷನ್ ಮಿನಿಸ್ಟರ್ ಸೋಮವಾರ ಸಿಗ್ತಾರೋ, ರೆವಿನ್ಯೂ ಮಿನಿಸ್ಟರ್ ಮಂಗಳವಾರ ಸಿಗ್ತಾರೋ, PWD ಮಿನಿಸ್ಟರ್ ಬುಧವಾರ ಸಿಗ್ತಾರೋ. ಇದೊಂದು ಗೊತ್ತಾದ್ರೆ ಅವಾಗ ನಾವು ಯಾವಾಗ ಹೋಗಿರ್ತೀವಲ್ಲೋ ಆ ಮನುಷ್ಯರಿಗೆ ಭೇಟಿಯಾಗಿ ಬರುವಂಥ ವ್ಯವಸ್ಥೆಗಳಾಗಬೇಕು. ಇದು ಆಗಬೇಕಂತ ಮೊದಲೆಲ್ಲ ಏನಿದ್ರು, ಕೆಲವು ಮುಂಜಾನೆ ಎದ್ದುಬ್ಲೆ ಎಲ್ಲ ಮಿನಿಸ್ಟ್ರು ಮನೆಯಾಗ ಸಿಗ್ತಿದ್ರು, ಆತಿತ್ತು, ಕೆಲಸಗಳು ಹೋಗ್ತಿದ್ವು, ಮನೆ ಕಡೆ ಹೋಗ್ತಿದ್ವು. ಈಗ ಸಿಗ್ತಾ ಇಲ್ಲ ಅಂತೇಳಿ ಅದಕ್ಕೆ ಕೊರಗು. ಅದನ್ನು ತಿದ್ದುಪಡಿ ಮಾಡಬೇಕು. ಈಗ ಆಗ್ತದೆ, ಈಗ ಮಾತಾಡ್ತೀವಿ, ಅಸಲಿ ಮಗ ಮಾತಾಡ್ತೇನೆ ನಾನು. ಅದು ಆಮೇಲೆ ಅವ್ರು ಇರಲಿಲ್ಲ ಅಂದ್ರೆ PAಗಳು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡಬೇಕು. ಆಮೇಲೆ ಹಿಂಗೆ ಅನ್ನಬಾರ್ದು, ಅವ್ರು ನೀ ಹೋಗಿ ಮಂತ್ರಿಗೆ ಭೇಟಿ ಆಗ್ರೆ ನಮ್ಮ ಕಡೆ ಏನಿಲ್ಲ ಅನ್ನಬಾರ್ದು. ಅವ್ರಿಗೆ ಯಾರು ಬರ್ತಾರಪ್ಪ, ಯಾರು MLAಗಳು ಬರ್ತಾರೋ, ಯಾರು ಬರ್ತಾರೆ, ಅವರೆಲ್ಲ PAಗಳು ನೀವು ಕಾಗದ ಪತ್ರ ತೊಗೊಳ್ರಿ, ಯಾವ ಜುನೂನು ಇದಾವೆ ಅದನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಈಗಾಗಲೇ ನೀರಾವರಿ ಯೋಜನೆಗಳ ಬಗ್ಗೆ ಕಾಲುವೆಗಳಿಗೆ ನೀರು ಬಂದಾಗಿದೆ. ಕಳೆದ 15 ದಿನಗಳಿಂದ ನೀರಿಲ್ಲ ಜನರ. ಈಗ ಕೇವಲ ನಾವು ಹೊಳೆ ದಂಡಿಗೆ ಜಾಕ್ವೆಲ್ ಮಾಡಿ, ಇಂಟಿಕೆಲ್ ಜಾಕ್ವೆಲ್ ಮಾಡಿ ಮೋಟ್ರ್ ಪ್ರಾರಂಭ ಮಾಡಿದ್ರೆ ನಮ್ಮ ಯೋಜನೆ ಪೂರ್ಣ ಆಯಿತು ಅಂತ ಅರ್ಥ ಅಲ್ಲ. ಸಬ್ ಕೆನಾಲ್ಗಳಾಗಬೇಕು. ಪ್ರತಿಯೊಬ್ಬ ರೈತನಿಗೆ ವ್ಯವಸ್ಥಿತವಾಗಿ ಹೋಗಬೇಕು. ಹೋದ್ರೆ ನಾವು ದೊಡ್ಡ ನೀರು ಬಿಟ್ಟು ಅಂದ್ರೆ ಎಲ್ಲಿ ನೀರು ತನ್ನ ಪಾತ್ರೆ ಹೆಂಗೆ ಕಾಪಾಡ್ತೈತಿ ಅಂದ್ರೆ ಎಲ್ಲಿ ತ್ಯಾಗಿರ್ತೈತಿ ಅಲ್ಲಿ ಹೋಗಿ ನಿಲ್ತೈತಿ. ಆಮೇಲೆ ಯಾವ ದಿನ್ನಿ ಮ್ಯಾಗಿದ್ದವನು ಹೆಂಗೆ ನೀರು ಉಪಯೋಗ ಮಾಡ್ಕೊಳವ. ಇನ್ನೂ ನಮ್ಮಲ್ಲಿ ಎಲ್ಲ ಕಾಲುವೆ, ಸಬ್ ಕಾಲುವೆ ಎಲ್ಲ ಮಾಡುವಂಥ ಕೆಲಸಗಳಿದಾವೆ. ನಾವು ಮಾಡೀಗ 17ರ ಕೆಲವು ಕಾಲುವೆಗಳನ್ನು ಮಾಡಿದೆವು. ಅವು ಈಗ ತುಂಬಿಕೊಂಡು ಬಿಟ್ಟಿದ್ದಾವೆ. ಅದನ್ನು ರಿಪೇರಿನೂ ಮಾಡಬೇಕಾಗೈತಿ. ಅದನ್ನು ಮುಂದಿನ ದಿನಮಾನ ಮಾಡಿ ಎಲ್ಲರಿಗೂ ಇವತ್ತು ಅಕ್ಯುಡೇಟ್ ಅಂದರೆ ಮೇಲೆ ಹೋಗುವಂಥ ನೀರುಗಳನ್ನ ನೋಡಿದಿರಿ ನೀವು. ಅದು ಪೂರ್ಣ ಆದ ಬಳಿಕ ನಾವು 100%
ಆ ಯೋಜನೆ ಪೂರ್ತಿ ಆದಂಗೆ. ಈಗ 50% ಜನರಿಗೆ ನೀರು ಕೊಟ್ಟಿದ್ದೀವಿ, ಇನ್ನೂ 50% ಕೊಡಬೇಕಲ್ಲ. ಸರ್ ಕೊನೆಯದಾಗಿ CM ಬದಲಾವಣೆ ವಿಚಾರವಾಗಿ ಯಾರು ಹೇಳ್ತಾರೋ ಯಾರು ಹೇಳ್ರಿ ನಿಮಗೆ CM ಬದಲಾವಣೆ ಅಂತ ಯಾರು ಹೇಳ್ರು? ಏನೂ ಇಲ್ಲ, ಸುಮ್ಮನೆ ನೀವು ಟಿವಿ ಮಾಧ್ಯಮದವ್ರು ಅದನ್ನು ತೊಗೊಂಡು ದಿನ CM ಬದಲಾವಣೆ ಅವರು ಸಾಹೇಬ್ರು ಸುಮ್ಮನೆ ಅನ್ಬಾರ್ದು. ಅದು 5 ವರ್ಷ ನಾನು CM 5 ವರ್ಷ ನೀವು ಇದೇ ರೀ ಒಂದು ಇರ್ತೀರಿ, ಅದೇನು ಇಲ್ಲ. ನಮ್ಮ ಲೆವೆಲ್ದಾಗ ಚರ್ಚೆ ಮಾಡೋದು ಅಲ್ಲದ, ಹೈಕಮಾಂಡ್ ನಿರ್ಣಯ ಮಾಡ್ತೈತಿ. ಯಾರು ರಾಜಕೀಯ ಯಾರು ಕೇಳ್ತಾರಲ್ಲ, ಯಾರು ಕೇಳೋದಿಲ್ಲ. ನಾನು ಹೇಳ್ರಿ ಲಗೇಜ್ ಚೇಂಜ್ ಮಾಡ್ತಾರೋ ಆಗೋದಲ್ಲ. ಇವಿಷ್ಟು ಏನು ಶಾಸಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲಿಗೆ, ನ್ಯೂಸ್ ಫಸ್ಟ್ ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.